ನ್ಯಾಯಾಧೀಶರ ಮುಂದೆ ನಟ ದರ್ಶನ್ ಕಣ್ಣೀರನ್ನ ಹಾಕ್ತಿದ್ದಾರೆ. ಜಡ್ಜ್ ಪ್ರಶ್ನೆ ಕೇಳ್ತಿದ್ದಂತೆ ಕಣ್ಣೀರು ಹಾಕಿದ್ದಾರೆ ದರ್ಶನ್ನ ನೋಡಿ ಪವಿತ್ರ ಗೌಡ ಸಹ ಕಣ್ಣೀರು. ನ್ಯಾಯಾಧೀಶರ ಮುಂದೆ ತಲೆ ಬಗ್ಗಿಸಿ ನಿಂತಿದ್ದಾರೆ ದರ್ಶನ್. ಜಡ್ಜ್ ಮುಂದೆ ಕೈಕಟ್ಟಿ ನಿಂತಿರುವಂತಹ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಈ ಒಂದು ಪ್ರಕರಣದಲ್ಲಿ A2 ಆರೋಪಿ, ಇನ್ನು ಪವಿತ್ರ ಗೌಡ A1 ಆರೋಪಿಯಾಗಿ ಗುರುತಿಸಿಕೊಂಡಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಮಂದಿಯ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನ ಮುಗಿಸಿ ನಂತರ ಜಡ್ಜ್ ನಿವಾಸಕ್ಕೆ ತೆರಳಿದ್ದಾರೆ. ಇನ್ನು ನ್ಯಾಯಾಧೀಶರ ಮುಂದೆ ನಟ ದರ್ಶನ್ ಕಣ್ಣೀರನ್ನ ಹಾಕಿದ್ದಾರೆ. ಜಡ್ಜ್ ಪ್ರಶ್ನೆ ಕೇಳ್ತಿದ್ದಂತೆ ಕಣ್ಣೀರನ್ನ ಹಾಕಿಬಿಟ್ಟಿದ್ದಾರಂತೆ ನಟ ದರ್ಶನ್ನನ್ನ ನೋಡಿ ಪವಿತ್ರ ಗೌಡ ಸಹ ಕಣ್ಣೀರು ಹಾಕಿದ್ದಾರೆ. ನ್ಯಾಯಾಧೀಶರ ಮುಂದೆ ತಲೆ ಬಗ್ಗಿಸಿ ನಿಂತಿದ್ದಾರೆ ದರ್ಶನ್. ಜಡ್ಜ್ ಮುಂದೆ ಕೈಕಟ್ಟಿ ನಿಂತಿರುವಂತ ನಟ ದರ್ಶನ್. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದರ್ಶನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ನ್ಯಾಯಾಧೀಶರ ಮುಂದೆ ಹೋದಾಗ ನಟ ದರ್ಶನ್ ಕಣ್ಣೀರನ್ನ ಹಾಕಿಬಿಟ್ಟಿದ್ದಾರೆ. ಜಡ್ಜ್ ಪ್ರಶ್ನೆ ಕೇಳದಿದ್ದಂತೆ ಗಳಗಳನೆ ಕಣ್ಣೀರು ಬಂದ್ಬಿಟ್ಟಿದೆ. ಇನ್ನು ದರ್ಶನನ್ನ ನೋಡ್ತಿದ್ದಂತೆ ಪವಿತ್ರ ಗೌಡ ಸಹ ಕಣ್ಣೀರು ಹಾಕಿದ್ದಾರೆ. ನ್ಯಾಯಾಧೀಶರ ಮುಂದೆ ತಲೆ ಬಗ್ಗಿಸಿ ನಿಂತಿದ್ದಾರಂತೆ ದರ್ಶನ್.